ಈಗ ರೇವಣ್ಣ ಅವರ ಮೆಡಿಕಲ್ ಸರ್ಟಿಫಿಕೇಟ್ಸ್ ಕೂಡ ಬಂದಿದೆ. ಇಸಿಜಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಸಲಹೆಯನ್ನ ಕೊಟ್ಟಿರುವಂತದ್ದು. ನಾಳೆ ಜಯದೇವ ಅಥವಾ ಬೇರೆ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿಸ್ಟ್ ವೈದ್ಯರಿಂದ ತಪಾಸಣೆಯನ್ನ ಕೂಡ ಮಾಡಲಾಗುತ್ತಂತೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅನ್ನೋ ಮಾಹಿತಿಯನ್ನ ಈಗ ಡಾಕ್ಟರ್ಸ್ ಕೊಡ್ತಾ ಇದ್ದಾರೆ. ಇಸಿಜಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋ ಮಾಹಿತಿಯನ್ನ ಸದ್ಯಕ್ಕೆ ಕೊಡ್ತಾ ಇರುವಂತದ್ದು. ಜೊತೆಗೆ ಈಗ ನೆಕ್ಸ್ಟ್ ಡಾಕ್ಟರ್ ಒಪಿನಿಯನ್ ಕೂಡ ನೀವು ತಗೊಳ್ಳಿ ಅನ್ನೋ ಸಲಹೆಯನ್ನ ಕೂಡ ಅದೇ ಡಾಕ್ಟರ್ ಕೊಡ್ತಾ ಇರುವಂತದ್ದು. ಸೊ ಹಾಗಾಗಿ ನಾಳೆ ಮತ್ತೆ ಡಾಕ್ಟರ್ ಬಳಿ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂದ್ರೂ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆರೋಗ್ಯದ ವಿಚಾರ ಅಂತ ಬಂದಾಗ ಅಧಿಕಾರಿಗಳಾಗ್ಲಿ ಯಾರೇ ಆಗಿರ್ಲಿ ಅಷ್ಟು ನೆಗ್ಲೆಕ್ಟ್ ಮಾಡೋದಿಕ್ಕೆ ಹೋಗೋದಿಲ್ಲ. ಸೊ ಈಗ ಇಸಿಜಿನಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಇದೆ, ಏನೋ ಪ್ರಾಬ್ಲಮ್ ಇದೆ ಅಂತ ಈಗ ಡಾಕ್ಟರ್ಸ್ ಹೇಳ್ತಾ ಇರೋದ್ರಿಂದ ನಾಳೆ ಮತ್ತೆ ಜಯದೇವ ಹಾಸ್ಪಿಟಲ್ನಲ್ಲೂ ಕೂಡ ತಪಾಸಣೆಯನ್ನ ನಡೆಸಿ ಅಂತ ಈಗ ಅಲ್ಲಿನ ವೈದ್ಯರು ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅಧಿಕಾರಿಗಳು ನೋಡ್ಬೇಕಾಗತ್ತೆ. ಓಕೆ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಈಗ ಏನೋ ಇಸಿಜಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಮತ್ತೆ ಏನಾದ್ರು ಯಾವ ಹಾಸ್ಪಿಟಲ್ ನಲ್ಲಿ ಹೋಗಿ ಚಿಕಿತ್ಸೆಯನ್ನ ಟೆಸ್ಟ್ ಅನ್ನ ಮಾಡಿಸ್ತಾರೆ, ಏನ್ ಕತೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಚಂದನ, ಈಗಾಗಲೇ ಕಿಡ್ನಾಪ್ ಕೇಸಲ್ಲಿ ಬಂಧನವಾಗಿರುವಂಥ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನು SIT ಅಧಿಕಾರಿಗಳು ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲನ್ನು ಮಾಡಿಸಿರುವಂಥದ್ದು. ಮೆಡಿಕಲ್ ಮಾಡಿಸಿರುವಂಥ ಸಂದರ್ಭದಲ್ಲಿ ಅವರಿಗೆ BP, ಶುಗರ್ ಸೇರಿದಂತೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿರುವಂಥದ್ದು. ಸುಮಾರು 1 ಗಂಟೆಗಳ ಕಾಲ ಅವರ ವೈದ್ಯಕೀಯ ತಪಾಸಣೆಯನ್ನು ಮಾಡಿರುವಂಥ ವೈದ್ಯರು ಈಗ ಪ್ರಾಥಮಿಕವಾಗಿ ರಿಪೋರ್ಟನ್ನು ಹೇಳಿರುವಂಥದ್ದು. ಅದರಲ್ಲಿ ECGಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟ ಹೆಚ್ಚಿನ ಚಿಕಿತ್ಸೆಗೆ ಜಯದೇವ ಅಥವಾ ಬೇರೆ ಆಸ್ಪತ್ರೆಯಲ್ಲಿ ತೋರಿಸೋದು ಒಳ್ಳೆಯದು ಅನ್ನುವಂಥ ಸಜೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ನಾಳೆ ಬೆಳಿಗ್ಗೆ ಬೇರೆ ಆಸ್ಪತ್ರೆಯಲ್ಲಿ ಅವರಿಗೆ ಹೃದಯ ಸಂಬಂಧ ಬೋರಿಂಗ್ ಆಸ್ಪತ್ರೆಯಲ್ಲಿ ECG ಮಾಡಿಸಿದ್ದು ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಇರುವಂಥದ್ದು. ರೇವಣ್ಣ ಇವತ್ತು CID ಕಚೇರಿಯಲ್ಲೇ ಕಾಲ ಕಳೀತಾರೆ. ಬೆಳಿಗ್ಗೆ ನಂತರ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಮತ್ತೆ ನಾಳೆ ಚಿಕಿತ್ಸೆ ಕೊಡಿಸಲಿಕ್ಕೆ ಮುಂದಾಗೋ ಚಾನ್ಸಸ್ ಇರುತ್ತೆ. ಚಂದನ, ನಾವು ಗಮನಿಸ್ತಾ ಇದೀವಿ, ಈಗ ರೇವಣ್ಣ ಅವರನ್ನ ಕಚೇರಿ ಕರ್ಕೊಂಡು ಹೋಗ್ಲಾಗಿದೆ. ಆದ್ರೆ ಈಗ ಡಾಕ್ಟರ್ಸ್ ಹೇಳ್ತಾ ಇರೋದು ಏನು ಅಂತಂದ್ರೆ ನಾಳೆ ಮತ್ತೆ ಸೆಕೆಂಡ್ ಒಪಿನಿಯನ್ ನಾವು ತಗೋಬೇಕು. ಆರೋಗ್ಯದಲ್ಲಿ ಒಂದ್ ರೀತಿಯಾಗಿ ಏರುಪೇರು ಕಾಣಿಸ್ತಾ ಇದೆ. ECG ಟೆಸ್ಟ್ ಮಾಡಲಾಗಿದೆ, ಅದರಲ್ಲಿ ಏನೋ ಒಂದ್ ಸ್ವಲ್ಪ ವ್ಯತ್ಯಾಸ ಕಾಣಿಸಿದೆ ಅಂತ ಕಾಣುತ್ತೆ ಡಾಕ್ಟರ್ಸ್ಗೆ. ಹಾಗಾಗಿ ನಾಳೆ ಜಯದೇವ ಹಾಸ್ಪಿಟಲ್ ನಲ್ಲಿ ಮತ್ತೊಂದು ಒಪಿನಿಯನ್ ನ ತಗೊಳ್ಳಿ, ಇನ್ನೊಬ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅನ್ನೋ ಮಾಹಿತಿಯನ್ನ ಕೂಡ ಈಗ ಡಾಕ್ಟರ್ಸೇ ಕೊಡ್ತಾ ಇದ್ದಾರೆ. ನೋಡೋಣ.